ನಮಸ್ಕಾರ, ನಮಸ್ತೆ, ಹಾಯ್. ದಿ ಸ್ಟೋರಿ ಆಫ್ ಹನುಮಾನ್ ಭಕ್ತ್ ರಿವ್ಯೂ. ನಿಮಗೆಲ್ಲ ಗೊತ್ತಿರೋಂಗೆ ನವೆಂಬರ್ 1ನೇ ತಾರೀಕು ಶಾರ್ಟ್ ಮೂವಿನ ರಿಲೀಸ್ ಮಾಡ್ತೀವಿ ಅಂತ ನಿಮಗೆಲ್ಲರಿಗೂ ನಾನು ಹೇಳಿದ್ದೆ. ತುಂಬ ಚೆನ್ನಾಗಿ ಬರ್ತಿದೆ ರೆಸ್ಪಾನ್ಸು. ಈ ಫಿಲ್ಮಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ನಾನೇ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲು ನಿಮಗೆಲ್ಲ ಗೊತ್ತಿರೋಂಗೆ ಇದು ಬೇಕಂತ ಮಾಡಿರೋಂಥ ಫಿಲಮ್ ಅಲ್ಲ. ಈ ಫಿಲ್ಮಿಗೆ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ, ಅಚಾನಕ್ಕಾಗಿ ಮಾಡಿರೋದು, ಎಲ್ಲ ಆಕಸ್ಮಿಕವಾಗಿ ಮಾಡಿರೋದು. ಕೈಯಲ್ಲೊಂದು ಕ್ಯಾಮ್ರಾ ಇತ್ತು ಅಂತ ಅಲ್ಲೇ ಇದ್ದಿದ್ದ ಒಂದು 3 ಜನ ಹುಡುಗರು ಅಂದರೆ ನನ್ನ ತಮ್ಮಂದರು, ಅವ್ರನ್ನ ಹಾಕ್ಕೊಂಡು ಮಾಡಿರೋದು. ಹಾಗಾಗಿ ಈ ಫಿಲ್ಮಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ತುಂಬ ಹೇಳ್ತಾ ಇದ್ದೀರಾ, ಹಂಗಿರ್ಬೋದಿತ್ತು ಹಿಂಗಿರ್ಬೋದಿತ್ತು ಅಂತ ಹೇಳಿರೋ ಸರಿ ಇದೆ ನೀವು. ಬಟ್ ಆ ಥರ ಮಾಡೋಕ್ಕೆ ಪ್ರಿಪ್ರೇಷನ್ ಬೇಕು ತಾನೆ. ಈ ಫಿಲ್ಮಲ್ಲಿ ಪ್ರಿಪ್ರೇಷನ್ ಇಲ್ಲ. ಬಟ್ ಏನು ಪ್ರಿಪ್ರೇಷನ್ ಇಲ್ಲದೇ ಇಷ್ಟು ಚೆನ್ನಾಗಿ ಮಾಡಿದ್ದೀವಿ. ಇದಿನ್ನೂ ನಮ್ಮ ಸಣ್ಣ ಪ್ರಯತ್ನ ಅಷ್ಟೇ. ನೀವೆಲ್ಲ ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟಿದ್ದೀರಾ. ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಒಳ್ಳೆ ಸಿನಿಮಾನ ತೆಗಿತೀವಿ. ಆಗ ಕೂಡ ನೀವು ಇದಕ್ಕೆ ಹೇಗೆ ತೋರಿಸ್ತಾ ಇದ್ದೀರಲ್ಲ ಅದೇ ಥರ ರೆಸ್ಪಾನ್ಸ್ ತೋರಿಸಿ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. दिल